ಮಾಡಲಿ. ನೀವು ಎಲ್ಲರೂ ಗಟ್ಟಾಗ್ರಿ, ನೀವು ಎಲ್ಲ ಜಗಳ ಮಾಡಿರಿ, ಅವ್ರ ಮಕ್ಕಳಿಗೆ ಶಾಲೆ ಕಲೀರಿ, ವಿದ್ಯಾಭ್ಯಾಸ ಮಾಡಿರಿ, ನೀವೇನಾರ ಅವ್ರಿಗೆ ಅಭಿವೃದ್ಧಿ ಮಾಡಿರಿ, ಫ್ಯಾಕ್ಟ್ರಿ ಮಾಡಿರಿ. ಅದು ಬಿಟ್ಟು ನೀವು ಒಗ್ಗಟ್ಟಾಗ್ರಿ, ನೀವು ಜಗಳ ಮಾಡಿರಿ, ಟ್ರೇನ್ ಸುಟ್ಟ, ಜೆಂಡಾ ಇರಿಸ್ದ ಎಲ್ಲ ಮಾಡ್ದ, ಇನ್ನೂ ಎಷ್ಟರೇ ಜಗಳ ಹತ್ಬೇಕಂತ ಪಾಟೀಲಿಂದರೇ ಹೊರಗೆ ಹಾಕ್ಯಾರ. ರಾಜಕೀಯರೇ ಮಾಡ್ಲಕ್ಕ ಬರೇ ರಾಜಕೀಯ ಹಿಂದೂ ಮುಸಲ್ಮಾನ್ ಹಿಂದೂದು ಓಟ್ ತಗೋರಿ, ನೀವು ಕೆಲಸ ಮಾಡಿ, ಅಭಿವೃದ್ಧಿ ಮಾಡಿ, ಅವ್ರ ನೌಕರಿ ಹಚ್ಚಿರಿ, ಅವ್ರ ಫ್ಯಾಕ್ಟ್ರಿ ತೆಗೀರಿ, ಏನಾರೇ ಉದ್ಯೋಗ ಕೊಡ್ರಿ. ಅದು ಬಿಟ್ಟು ಮುಂಜಾನೆ ಹತ್ಕೊಳ್ಳೆ ಹಿಂದೂ ಮುಸಲ್ಮಾನ್ ಏನೋ ಅವ್ನಿಗೆ ಬುದ್ಧಿಯರೇ ಅದ, ಹ್ಯಾಂಗಾರೆ ಆರಸ್ ಕೊಟ್ಟಾರ, ಹ್ಯಾಂಗಿಲ್ಲ ಬೋಗಸ್ ಆರಸ್ ಬಂದಾನ. ಸುಪ್ರೀಂ ಕೋರ್ಟ್ ಹೋಗಿನ್ರಿ, ಸೆಟ್ಟಿಂಗ್ ಮಾಡ್ಕೊಂಡಾನ್ರಿ ಅವ ಹೈಕೋರ್ಟ್ದೊಳಗೆ. ನಾನು ಬಲ್ಲಿ ಪುರುಪ ಆಗಿ ನಿಮ್ಮ ಮಿಷಿನ್ನೇ ನಾನು ತರಿಸ್ತೀನಿ. ಎಲ್ಲ ಕಡೆ ಡಬಲ್ ಎದ್ದಿದ್ದು ಎಲ್ಲಿಂದ ಬಾಲ್ಕಿಲಿಂದ ಬಂದಾವ, ಬಿದರ್ಲಿಂದ ಬಂದಾವ. ಅದು ಡಬಲ್ ಇರ್ಲಿಕ್ಕಂದ್ರೆ ನಾವು ಊರೇ ಬಿಟ್ಟು ಹೋಗ್ತೀನಿ, ನನ್ನ ಆಸ್ತಿ ಬಿಟ್ಟು ಪುರುಪ್ ಮಾಡ್ತೀನವ. ಯಾವ ಇಲ್ಲ ಅಂತ ನನ್ನ ಬಲ್ಲಿ ಕರ್ಕೊಂಬರ್ರಿ, ಒಯ್ದು ನಿಮ್ಗೆ ಮುಂದೆ ಕುಂದರ್ಸಿ ಮಾಡಿಸ್ಕೊಡ್ತೀನಿ. ಒಂದ ಸಹಿ ಇಲ್ಲ ಅಂತ ಡಿಕ್ಮಿಟ್ ಮಾಡ್ಯಾರಿ, ಒಂದು ಸಹಿ ಸುಪ್ರೀಂ ಕೋರ್ಟ್ ಬರೇ ಒಂದು ಸಹಿ ಇಲ್ಲ. ಟೆಕ್ನಿಕಾಲಿಟಿ ಮೇಲೆ ಡಿಸ್ಮಿಸಲ್ ಆಗಿದೆ, ನಾಟ್ ಆನ್ ಮೆರಿಟ್ಸ್. ಹೈಕೋರ್ಟ್ ಡಿಸ್ಮಿಸಲ್ ಏನಾಗಿದೆ ಅಮೀರ್ ಮುಷ್ರಿಫ್ ಅವ್ರದ್ದು ಕೇಸ್ ಟೆಕ್ನಿಕಲ್ ಪಾಯಿಂಟ್ ಮೇಲೆ ಆಗಿದೆ, ಬಿಕಾಸ್ ಆಫ್ ನಾನ್ ಮೆನ್ಷನಿಂಗ್ ದ ಸಿಗ್ನೇಚರ್ ಆನ್ ದಿ ಅಫಿಡವಿಟ್. ಈಗ ಅದನ್ನ ದಟ್ ಕ್ವಶನ್ ವಾಸ್ ಚಾಲೆಂಜ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಕನ್ಸಿಡರ್ಡ್ ಅವರ್ ಅಬ್ಜೆಕ್ಷನ್ ಅಂಡ್ ಅಪೀಲ್ ಇಸ್ ಅಡ್ಮಿಟೆಡ್. ಲೆಟ್ ಅಸ್ ಸಿ ದ ವರ್ಡಿಕ್ಟ್ ಆಫ್ ಸುಪ್ರೀಂ ಕೋರ್ಟ್ ಆನ್ ಮೆರಿಟ್ಸ್. ಪಾರ್ಟಿ ಯಾರಿಗಾಗಿದ್ದಾರೆ ಅವ್ರಿಗೆ ಚಿಂಚೋಳಿ MLA ತಿಳ್ಬೇಕಾಗ್ಯದ, ಬಿಜಾಪುರ MLA ಹೇಳಕ್ ನಮಗೂ ಸ್ವಲ್ಪ ನಾಚಿಕೆ ಬರ್ತದೆ. ಯಾಕಂದ್ರೆ ಚಿಂಚೋಳಿ ಶಾಸಕತೆ ಹೆಸರು ಇಡಬೇಕಾಗ್ಯದ. ಯಾಕಂದ್ರೆ ಅವ್ರಿಗೆ ಮತದಾರ ಓಟ್ ಹಾಕಿದ್ರು ಚಿಂಚೋಳದವರು, ಬಿಜಾಪುರದವ್ರು ಓಟ್ ಹಾಕಿಲ್ಲ ಅವ್ರಿಗೆ. ಚಿಂಚೋಳಿ ಶಾಸಕತೆ ಹೆಸರು ಇಲ್ಲ, ನಮಗ ಹಂಗ ಅನಿಸ್ತಾ ಹೇಳ್ತೀವಿ ನಾವು. ನೆಕ್ಸ್ಟ್ ಪಾಯಿಂಟ್ ಕೇಳ್ರಿ. ಈಗ ಬೈದಿದ್ದಾರೆ ಇವರು ಮೊಹಮ್ಮದ್ ಪೈಗಂಬರ್ ಅವರು, ಇದರಲ್ಲಿ ಹುಟ್ಟಿದ್ದಾರೆ, ಠಾಕ್ರೆ ಅವ್ರ ಮನೆ ಆಗಿಟ್ಟಾಗ ಅನ್ನೋ ಮಾತು ಅಂದಿದ್ದಾರೆ. ಇದ್ರ ಮುಂದಿನ ಆಕ್ಷನ್ ನೀವು ಏನ್ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ? ಕಾನೂನು ಮಾಡ್ತೀವಿ, ಏನು ಬೇಕಾದ್ ಮಾಡ್ತೀವಿ. ಮೊಹಮ್ಮದ್ ಪೈಗಂಬರ್ ಸಲುವಾಗಿ ನಾವು ಜೀವ ಕೊಡ್ತೀವಿ. ನಾವು ಒಬ್ಬರೇ ಇಲ್ಲ, ಪೂರಾ ದೇಶ ಜೀವ ಕೊಡ್ತೈತಿ. ಮರ್ಯಾದೆಲಿಂದ ಚಂದಾಗಿ ಮಾತಾಡಿದ್ರೆ ಚಲೋ. ಮುಸಲ್ರಿಗೆ ಪಾಕಿಸ್ತಾನ ನಾವು ಹೋಗಿಲ್ಲ, ನಾವು ಇಲ್ಲೇ ಅದೀವಿ. 800 ವರ್ಷದಿಂದ ನಮ್ಮ ಮುತ್ಯಾಂದ ಆಸ್ತಿ ನಾವು ಬಿಜಾಪುರದ್ದು ತೋರಿಸ್ತೀವಿ. ಅವ ಬಿಜಾಪುರದಿದ್ರೆ ಹೇಳವ, ಉಳ್ಕಿ ಪಂಚಮಶಾಲಿ ಹಿಂದೂ ಮಂದಿ ಎಲ್ಲ ಹಿಂದೂ ಮಂದಿಗೆ ಯಾರು ಹೇಳವ? ಬಸವನಗೌಡ ಒಬ್ಬನೇ ಅವಂಗೆ ಹೇಳಿಕತ್ತೀವಿ ನಾವು. ಅವಂದು ಆಸ್ತಿ 600 ವರ್ಷದಿಂದ ತೋರಿಸಿದ್ರೆ ನಾವು ಊರು ಬಿಟ್ಟು ಹೋಗ್ತೀನಿ. ಬಿಜಾಪುರ ಸಿಟಿದು ಇಲ್ಲಿಕಂದ್ರೆ ನಾ ತೋರಿಸ್ತೀನಿ ನಮ್ಮ ಆಸ್ತಿ. ಇಲ್ಲಿ ಇದ್ದಿದ್ದು ನಮ್ಮ ಮುತ್ಯಾಂದ ನಾವು ಆಸ್ತಿ ತೋರಿಸ್ತೀವಿ. ಅವ ನಮ್ಮ ಪಾಕಿಸ್ತಾನ ಹೋಗ್ರಿ ಅಂತಾನ. ಪಾಕಿಸ್ತಾನ ಮಂದಿ ನಿನ್ನ ಅಪ್ಪಂದು ಊರದ ಎಲ್ಲರಿಗೇನು ಕೊಂಡ ತಗೊಂಡು ಏನು ಊರ್ಗೆ ಸುಮ್ಮ ಬರೇ ರಾಜಕೀಯ ಮಾಡೋದು ಎಲೆಕ್ಷನ್ ಸಲುವಾಗಿ, ಜಾತಿನ ಸಲುವಾಗಿ ಮಾಡಬೇಕು. ಅದು ಮುಂಜಾನೆಯಲ್ಲಿ ಸಂಜೆ ತನ ಮುಸ್ಲಿಮ್ಗೆ ಬೈದು ಎಲ್ಲರಿಗೂ ಬೈದು ನನಗೆ ಏನಾರ ತಿಳಿದಿ ಮುಸ್ಲಿಂ ಅನ್ನೋದು, ಬೈಯೋದು ಎಲ್ಲ ಮಾಡೋದು, ಎಲ್ಲಿ ಬೇಕಾದಲ್ಲಿ ಜಾತಿ ಮಾಡೋದು. ಇದು ಬಿಟ್ಟು ಅಭಿವೃದ್ಧಿ ಮಾಡಿರಿ, ಅಭಿವೃದ್ಧಿ ಕೆಲಸ ಮಾಡಿರಿ. ಅವರು ಪಾರ್ಟಿಲಿಂದ ಹೊರಗೆ ಹಾಕ್ಯಾರ. ಈಗ ನಮ್ಮ ಹುಜೂರ್ ಮೊಹಮ್ಮದ್ ಸಲಾಮ್ ಬೈದ್ರೆ ಯಾರೂ ಬಿಡಂಗಿಲ್ಲ. ಅವ್ರಿಗೆ ಏನಾರೇ ಮಾಡಲಿ ಮತ್ತು ನಾ ಪಾರ್ಟ್ಯಾಗ ಬರಲಿ ಅಂತ ಬೈಲಾಕತ್ತಾರ. ಇದು ಮತ್ತೊಮ್ಮೆ ಹೇಳಿಕತ್ತೀವಿ, ನಿಮ್ಮ ಮನೆತನ ನಾವು ಬರ್ತೀವಿ. ಇದರ ಮ್ಯಾಗ ನೀವು ನಮ್ಮ ಹುಜೂರ್ ಮೊಹಮ್ಮದ್ ಸಲಾಮ್ ಅವ್ರ ಹೆಸರು ತೆಗೆದ್ರೆ ಈಗ ಹೇಳಿಕತ್ತೀವಿ. ಯಾಕಂದ್ರೆ ಅವ್ರ ಸಲುವಾಗಿ ನಾವು ದೇಶನೂ ಬಿಟ್ಟು ಹೋಗ್ತೀವಿ. ಅಂಥವ್ರು ನಮ್ಮ ಹುಜೂರ್ ಮೊಹಮ್ಮದ್ ಸಲಾಮ್ ಎಲ್ಲ ದೇಶದೊಳಗದ. ಮೊಹಮ್ಮದ್ ಪೈಗಂಬರ್ ಅವರು ಬರೇ ಹೆಸರು ತಗೊಂಡ್ರೆ ನಾವು ತ್ಯಾಗ ಮಾಡ್ತೀವಿ. ಅಂಥವ್ರಿಗೆ ಹೇಳೋದು ಮಾಡೋದು ಮಾಡಿದ್ರೆ ಮತ್ತು ಹುಷಾರ್ಲಿಂದ ಮಾಡ್ರಿ. ಇದು 23-24 ತಾರೀಕು ಪೂರ್ವಭಾವ ಮೀಟಿಂಗ್ ಮಾಡಿ 15 ತಾರೀಕಿತ್ತು ಅದು ಕ್ಯಾನ್ಸಲ್ ಮಾಡಿವಿ. 23-24 ತಾರೀಕು ಮಾಡ್ತೀವಿ. ಯಾರ್ಯಾರು ಬಂದು ಎಲ್ಲಾರು ಕರಿತೀವಿ. ಯಾರ್ಯಾರು ಬರ್ತಾರೆ ಬಂದು ಎಲ್ಲಾರು ನಮ್ಮ ಎಲ್ಲ ಕಾಸ್ಟ್ ಮಂದಿಗೆ ತಗೊಂಡು ನಾವು ಮಾಡ್ತೀವಿ.
ಎರಡು ಇನಾಪುರ್ ಬಾಯ್ ಮೀಟಿಂಗ್ ಮಾಡ್ತೀವಿ ರೀ ಅವತ್ತಿದ್ದು ಇದು ಮಾಡ್ತೀವಿ. ಅದು ಡಿಸೈಡ್ ಆಗಿಲ್ಲ. ಅಭಿವೃದ್ಧಿ ಮೇಲೆ ಮಾಡಿ ಜಾತಿ ಧರ್ಮ ಬಿಡಿ ಅಂತಾರೆ. ಅವರು ಅದೇ ನನ್ನ ಅಸ್ತ್ರ ಅಂತಾರೆ. ನನ್ನ ಜಾತಿ ಧರ್ಮದ ಮೇಲೆ ನಾನು ರಾಜಕೀಯ ಮಾಡೋದು ಅಂತಾರೆ. ಮಾಡ್ಲಿರಿ, ನಮ್ಗೆ ಯಾಕೆ ಬೈಕ್ಯಾರ? ಅವ್ರ ಅಪ್ಪನ ಆಳ ಮನುಷ್ಯರೇನ? ಅವ್ನ ಹೆಂಡತಿಗೆ ಬೈಲಿ, ಮಕ್ಕಳಿಗೆ ಬೈಲಿ, ಏನು ಮುಸುಲ್ರಾಗ ಬೈಲಾಕೇನ? ಅವ್ನು ನಮ್ಗೆ ಹುಟ್ಟಾನೇನ್ರಿ? ಪಾಂಚಿಪೀಠ ಜಗದ್ಗುರುಗಳಿಗೆ ಬೈಲಿಲ್ಲ. ಎಲ್ಲ ಪಂಚಮಸಾಲಿಗೆ ಬೈತಾರೆ, ಸ್ವಾಮಿಗಳಿಗೆ ಬೈತಾರೆ. ಏನು ಅವ್ನ ಅಪ್ಪನ ಏನು MLA ಆದ್ರ ಅಪ್ಪನ ಮನೆಯಿಂದ ಆಸ್ತಿ ಅಲ್ಲ? ಅಪ್ಪಾಜಿಗೆ ಬೈಲಿ, ಅವ್ರಿಗೂ ಬೈದಾರ ಅವ್ರು. ಮತ್ತ ಅವ್ರ ಜೊತೆನೆ ಕೂಡಾರಲ್ಲ ಅವರು. ಮತ್ತ ಅವ್ರಿಗೆ ಸ್ವಾಭಿಮಾನ ಇಲ್ಲ ಅನ್ನಂಗಾಯ್ತಲ್ಲ. ಹರಿಹರ ಪೀಠ ಹರಿಹರ ಪೀಠಕ್ಕೆ ಬೈದಾರೆ. ಯಾರು ಬೇಕಾದ ಬೈಲಿ, ನಮ್ಮ ಸಮಾಜ ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಬೈಯೋದ ಅವನ ಅಪ್ಪನ ಮನೆದೇನ್ರಿ? ಅವ ಎಲ್ಲಿ ಹುಟ್ಟ್ಯಾನ, ಎಲ್ಲಿ ಮಾಡ್ಯಾನ ಅದು ನೋಡ್ಲಿ. ಮಂದಿಗೇನು ಹುಟ್ಟಿದ್ದು ಇದೇ ಬೈಗಳ ಸಂಬಂಧ ಭಾರತೀಯ ಜನತಾ ಪಕ್ಷ ಉಚ್ಚಾಟಿಸಿದ್ದಾರೆ ಅವ್ರನ್ನ. ದಟ್ ಈಸ್ ದ ರಿಸಲ್ಟ್ ಆಫ್ ಇಸ್ ಅನ್ಪಾರ್ಲಿಮೆಂಟರಿ ಬೈಗಳ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು.